ಇಲ್ಲಿ ಬಂದ್ರೆ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮ ಮಿತ್ರರಿಗೆ, ಮನ ವೀಕ್ಷಿಸ್ತಿರೋ ಎಲ್ಲ ಹಿರಿಯರಿಗೆ, ನನ್ನ ಅಣ್ಣ ತಮ್ಮಂದಿರಿಗೆ, ಎಲ್ಲ ತಾಯಂದರಿಗೆ ಎಲ್ರಿಗೂ ನಮಸ್ಕಾರ. ಇವತ್ತು ಪ್ರೆಸ್ ಮೀಟು ವಿಶೇಷ ಏನಕ್ಕೆ ಅಂದರೆ ನಮ್ಮ ಜೊತೆ ನಮ್ಮೆಲ್ಲರ ಪ್ರೀತಿಯ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಇದ್ದಾರೆ. ಸೊ ನನ್ನ ಜೊತೆ ನೀವೆಲ್ಲರೂ ಒಂದು ಸರಿ ಕಾಲ ಭೈರವ ಅನ್ರಿ. ರೆಡಿ? ಕಾಲ ಭೈರವ. ಎಸ್. ಸೊ ನಾನು ಇನ್ಫ್ಯಾಕ್ಟ್ ಸುದೀಪ್ ಸರ್ ಬಗ್ಗೆ ಎಲ್ಲೂ ಮಾತಾಡಿರಲಿಲ್ಲ, ಯಾಕೆಂದ್ರೆ ರಿಲೀಸ್ ಆದ್ಮೇಲೆ ಮಾತಾಡಬೇಕು ಅನ್ಕೊಂಡಿದ್ದೆ. ಯಾಕೆ ನಾವು ಏನು ಸ್ಕ್ರೀನ್ನ ಶೇರ್ ಮಾಡಿದ್ದೀವಿ ಅದನ್ನೆಲ್ಲ ನೀವು ನೋಡಾದ್ಮೇಲೆ ನಮಗೆ ಮಾತಾಡೋದಕ್ಕೆ ಜಾಸ್ತಿ ಇರುತ್ತೆ ಅನ್ಕೊಂಡಿದ್ದೆ. ಆದರೆ ನಮ್ಮ ಸೀನಿಯರ್ ಆ್ಯಕ್ಟರ್ಸಿಂದ ಏನು ಕಲಿತೆ ಅಂತ ಅದನ್ನು ನಾನು ಶೇರ್ ಮಾಡ್ಬೋದು. ಸುದೀಪ್ ಸರಿಂದ ನಾನು ಏನು ಕಲಿತೆ ಅಂದರೆ, ಒಂದು ಸೀನ್ ಆಯಿತು. ಒಂದು ಸೀನ್ ಆಗಿದ ತಕ್ಷಣ ಇಡೀ ಎಂಟೈರ್ ಸೆಟ್ಟು ಚಪ್ಪಾಳೆ ಹೊಡೆದ್ರು. ಚಪ್ಪಾಳೆ ಹೊಡೆದಿದ ತಕ್ಷಣ ಅವ್ರ ರಿಯಾಕ್ಷನ್ ಏನಾಯಿತು ಅಂದರೆ, ಓಕೆ ಥ್ಯಾಂಕ್ ಯು, ನೆಕ್ಸ್ಟ್ ಶಾಟ್ ಯಾವಮ್ಮ ಅಂದರು. ಸೊ ಇದರಿಂದ ನಾನೇನು ಕಲ್ತಿದ್ದು ಅಂದರೆ, ಅಷ್ಟು ಜೀವನದಲ್ಲಿ ಅಷ್ಟು ಸಕ್ಸಸ್ ನೋಡಿದ್ರು, ಅಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ರು, ಫಸ್ಟ್ ಆಫ್ ಆಲ್ ಅವ್ರುಗಳ ತಲೆ ನಿಲ್ತದೆ, ಅದನ್ನು ನಾವು ಕಲಿಬೇಕು. ಸೊ ಬೇಸಿಕ್ಕು ನಾನು ಸುದೀಪ್ ಸರಿಂದ ಕಲ್ತಿದ್ದು. ಅಫ್ಕೋರ್ಸ್ ಕೆಲವು ಶಾರ್ಟ್ಸ್ ಎಲ್ಲ ಅವ್ರ ಸ್ಟೈಲಲ್ಲಿ ಅವ್ರು ಸಿಂಪ್ಲಿಫೈ ಮಾಡಿಕೊಂಡು ಅವ್ರು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರೋದಕ್ಕೆ ಅವ್ರು ಇನ್ನೂ ಒಂಚೂರು ಹಿಂಗೆ ಮಾಡ್ಬೋದಾ ಹಂಗೆ ಮಾಡ್ಬೋದಾ ಅಂತ ಹೇಳ್ಬೋದು. ಬಟ್ ಅದಲ್ಲದೆ ಆ ವ್ಯಕ್ತಿತ್ವಕ್ಕೆ ನಾವು ಎಲ್ಲರೂ ನಿಜವಾಗ್ಲೂ ಒಂದು ಚಪ್ಪಾಳೆ ಹೊಡಿಬೇಕು. ಯಾಕೆಂದರೆ ಐ ಆಮ್ ಓನ್ಲಿ ಹಾರ್ಡ್ಲಿ ಲೈಕ್ 6 movies old. ಸೊ ಕೇಳಿದ ತಕ್ಷಣ ನಾವು ಈ ಫಂಕ್ಷನ್ಗೂ ಅಷ್ಟೇ, ಸರ್ ನೀವು ಬಂದರೆ ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್ ಅಂದಿದ್ದಕ್ಕೆ ಥ್ರೂ ಐ ವಿಲ್ ಬಿ ದೇರ್ ಬಟ್ ಅಂದ್ಬಿಟ್ಟು ಏನೋ ಅಂತ ಹೇಳಿದ್ರು. ಅದನ್ನು ಸರಿ ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಸರ್, ಇಟ್ ಮೀನ್ಸ್ ಅ ಲಾಟ್. ಆ್ಯಂಡ್ ಏಪ್ರಿಲ್ 30ನೇ ತಾರೀಕು ವಿ ಆರ್ ಎಕ್ಸೈಟೆಡ್ ಟು ವಾಚ್ ಯು ಆನ್ ಸ್ಕ್ರೀನ್ ಆಫ್ಟರ್ Max 2. Yes, sir. Thank you so much.